ಎಲ್ಲ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಸ್, ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್, ನ್ಯಾಚುರಲ್ ಪ್ರಾಡಕ್ಟ್ಸ್. ಅದ್ರಲ್ಲಿ ಫಸ್ಟ್ ಹರ್ಬಲ್ ಶಾಂಪು. ಈಗ ಎಲ್ಲರೂ ಹೇಳಿದ್ರೆ ಏರ್ ಫಾಲ್ ಆಗ್ತಿದೆ ತುಂಬಾ, ಮತ್ತೆ ಡ್ಯಾಂಡ್ರಫ್ ಬರ್ತಿದೆ, ಮಕ್ಕಳಿಗೆಲ್ಲ ಡ್ಯಾಂಡ್ರಫ್ ಇಂದ ಪಿಂಪಲ್ಸ್ ಕೂಡ ಬರುತ್ತೆ. ಅವರು ಈ ಶಾಂಪು ಯೂಸ್ ಮಾಡಿದ್ರೆ 100% ಡ್ಯಾಂಡ್ರಫ್ ಬರಲ್ಲ. ಹೇರ್ ಇದು ಮ್ಯಾಮ್, ಇದು ಅದು ಐಬಿಸ್ಕಸ್, ಇದು ಹರ್ಬಲ್ ಮಿಕ್ಸ್. ಇದು ಆಮ್ಲಾ, ಭೃಂಗರಾಜ್, ತುಳಸಿ, ಮೊರಿಂಗಾ, ಐಬಿಸ್ಕಸ್ ಅದರಿಂದ ಮಾಡಿರೋದು. ಸಿಗೆ ಪೌಡರು, ಸೋಪ್ ನೆಟ್ಸ್ ಯೂಸ್ ಮಾಡಿ. ಡ್ಯಾಂಡ್ರಫ್ ಬರಲ್ಲ, ಏರ್ ಫಾಲ್ ಆಗಲ್ಲ, ಮತ್ತೆ ಹೇರ್ ಬೇಗ ವೈಟ್ ಆಗಲ್ಲ. ತುಂಬಾನೇ ಚೆನ್ನಾಗಿದೆ ಶಾಂಪೂ. ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರೂ ಯೂಸ್ ಮಾಡ್ಬೋದು. ಇದು ಕಂಡೀಷನರ್ ಆಗಿ ವರ್ಕ್ ಆಗುತ್ತೆ, ಶಾಂಪೂ ವಿತ್ ಕಂಡೀಷನರ್. ಇದು ಐಬಿಸ್ಕಸ್ ಫ್ಲವರ್ ಇಂದ ಮಾಡಿರೋದು. ಮೆಹಂದಿ ಮತ್ತೆ ಇಂಡಿಗೋ ಇದೆರಡು ಹೇರ್ ಕಲರಿಂಗಿಗೆ ಕೆಮಿಕಲ್ ಫ್ರೀ. ಇದು ಬ್ಲಾಕ್, ನೀರಲ್ಲಿ ಕಲ್ಸಚ್ಚಿ 1 hour ಬಿಟ್ಟು ಹೇರ್ ವಾಶ್ ಮಾಡೋದು ಬ್ಲಾಕ್ ಆಗುತ್ತೆ. ಕೈಯಲ್ಲಿ ಹಚ್ಬೋದು, ಕೈಗೆಲ್ಲ ಅಂಟಲ್ಲ, ಸ್ಕಿನ್ಗೆಲ್ಲ ಅಂಟಲ್ಲ. ತುಂಬಾ ಜನ ಪಿಗ್ಮೆಂಟೇಷನ್ ಅಂತ ಹೇಳ್ತಾ ಇದ್ರು, ಏನೇ ಅಪ್ಲೈ ಮಾಡಿದ್ರು ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಾ ಇಲ್ಲ ಅನ್ನೋರ್ಗೆ ಫೇಸ್ ಪ್ಯಾಕ್ ರೆಡಿ ಮಾಡಿರೋದು. ಅದ್ರ ಜೊತೆ ಆಯಿಲ್ ಕೂಡ, ಇದು ಕುಂಕುಮಾದಿ ತೈಲ ತರ ಮಾಡಿರೋದು. ಇದು ಪ್ಯೂರ್ ಬಾದಾಮಿ ಎಣ್ಣೆಯಿಂದ ಮಾಡಿರೋದು. ಪಿಗ್ಮೆಂಟೇಷನ್, ಟ್ಯಾನು, ಸನ್ಬರ್ನು, ಡಾರ್ಕ್ ಸರ್ಕಲ್ಸ್ ಎಲ್ಲ ಇದ್ರೆ ಕಮ್ಮಿ ಆಗುತ್ತೆ. ಗೋಟ್ ಮಿಲ್ಕು, ಸ್ಯಾಫ್ರನ್ನು, ಪಪಾಯ, ಬೀಟ್ರೂಟ್, ಕ್ಯಾರೆಟ್, ಮತ್ತೆ ಮಂಜಿಷ್ಟ, ಪಚೋರಿ, ಈ ತರ ತುಂಬಾ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿರೋದು. ತುಂಬಾ ಚೆನ್ನಾಗಿದೆ ಫೇಸ್ ಆಯಿಲ್. ಯಾವ್ದಾದ್ರು ಹಳೆ ಕಲೆಗಳೆಲ್ಲ ಇದ್ರೆ ಅದು ಕೂಡ ಕಮ್ಮಿ ಆಗ್ತಾ ಬರುತ್ತೆ. 2 drops ಹಾಕೊಂಡು ಫೇಸಿಗೆ ಮಸಾಜ್ ಮಾಡಿ ಬಿಟ್ಬಿಡೋದು. 2 hours ಅಥವಾ 3 hours ಆದ್ಮೇಲೆ ಫೇಸ್ ವಾಶ್ ಮಾಡೋದು. ಇದು ಕೂಡ 25 ಹರ್ಬ್ಸ್ ಅನ್ನ ಹಾಕಿ ಮಾಡಿರೋಂಥದ್ದು. ಹೇರ್ ಫಾಲಿಗೆ, ಡ್ಯಾಂಡ್ರಫಿಗೆ, ಮತ್ತೆ ಹೇರ್ ಗ್ರೋತಿಗೆ. ಕೆಲವೊಬ್ಬರಿಗೆ ಶಾಂಪೂಲೇ ಕಂಟ್ರೋಲ್ ಆಗುತ್ತೆ, ಕೆಲವೊಬ್ಬರಿಗೆ ಆಯಿಲ್ ಅಪ್ಲೈ ಮಾಡಬೇಕಾಗುತ್ತೆ. ಹಾಗಾಗಿ ಅಂಡ್ ಅದ್ರಲ್ಲಿ ಹೇರ್ ಪ್ಯಾಕ್ ಕೂಡ ಸಿಗುತ್ತೆ. ಇದು ಲಿಪ್ ಆಯಿಲು. ಸೊ ಲಿಪ್ ಬಾಮ್ ಹಚ್ಚಿದ್ರು ತುಂಬಾ ಡ್ರೈನೆಸ್ ಆಗುತ್ತೆ. ಅಂಡ್ ಲಿಪ್ ಬ್ಲಾಕ್ನೆಸ್ ಕಮ್ಮಿ ಆಗ್ತಾ ಇರ್ಲಿಲ್ಲ, ಅವರಿಗೋಸ್ಕರ ಲಿಪ್ ಆಯಿಲ್ ಮಾಡಿರೋದು. ಇದು ಕುಂಕುಮಾದಿ ತೈಲ, ಹರಳೆಣ್ಣೆ, ಮತ್ತೆ ಕೊಬ್ಬರಿ ಎಣ್ಣೆ, ಬಾದಾಮಿ ಎಣ್ಣೆಯಿಂದ ಮಾಡಿರೋದು. ಕೋಕೋ ಬಟರು, ಕೊಕೊನೆಟ್ ಆಯಿಲ್, ಆಲ್ಮಂಡ್ ಆಯಿಲ್, ಬಿವ್ಯಾಕ್ಸ್ ಇಂದ ಮಾಡಿರೋದು. ತುಟಿ ಹೊಡೆದಿದ್ರೆ, ಕಪ್ಪಾಗಿದ್ರೆ ಕಮ್ಮಿ ಆಗುತ್ತೆ. ಅಂಡ್ ಇದು ಲಿಪ್ ಬಾಮ್ ವಿತ್ ಲಿಪ್ಟಿಕ್ ಆಗಿ ವರ್ಕ್ ಆಗುತ್ತೆ. ಇಂಟೇಕ್ ಮಾಡಿದ್ರು ಏನಾಗಲ್ಲ. ಏನ್ ಮಾಯಿಶ್ಚರೈಸರು, 12 hours ಮಾಯಿಶ್ಚರೈಸೇಷನ್ ಇರುತ್ತೆ. ಫೇಸ್ ಅಂಡ್ ಬಾಡಿ ಎರಡಕ್ಕೂ ಯೂಸ್ ಮಾಡ್ಬೋದು. ಇದು ಶಿಯಾ ಬಟರು, ಕೊಕೋ ಬಟರು, ಮ್ಯಾಂಗೋ ಬಟರ್, ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್ ವಿತ್ ಗೋಟ್ ಮಿಲ್ಕ್ ಇಂದ ಮಾಡಿರೋಂಥದ್ದು. ಅಂಡ್ ಆಲುವಿರಾ ಜೆಲ್ಲು, ಪ್ಯೂರ್ ಆಲುವಿರಾ, ಫೇಸು, ಹೇರ್ಸು, ಬಾಡಿ ಮೂರಕ್ಕೂ ಯೂಸ್ ಮಾಡ್ಬೋದು. ಇದು ರೆಡ್ ವೈನ್ ಪ್ರಾಡಕ್ಟ್ ಸ್ಕಿನ್ನಿಗೆ ತುಂಬಾನೇ ಒಳ್ಳೇದು. ನೈಟ್ ಕ್ರೀಮ್ ತರ ಯೂಸ್ ಮಾಡ್ಬೋದು. ಅಂಡ್ ಕಾಫಿ ಸ್ಕ್ರಬ್, ಫೇಸ್ ಸ್ಕ್ರಬ್. ಇದು ಸ್ಕಿನ್ನರೆಲ್ಲ ಡೆಡ್ ಸೆಲ್ಸ್, ಗಲೀಜು ಆಚೆ ತೆಗಿಯಕ್ಕೆ ಯೂಸ್ ಆಗುತ್ತೆ. ಸನ್ಸ್ಕ್ರೀನು SPF 50 ಇರುತ್ತೆ. ಮಾಯಿಶ್ಚರೈಸರ್ ವಿತ್ ಸನ್ ಪ್ರೊಟೆಕ್ಟರ್. ಬಾಡಿ ಬಟರು, ಇದು 24 hours ಮಾಯಿಶ್ಚರೈಸೇಷನ್ ಇರುತ್ತೆ. ಇದು 12 hours ಇರುತ್ತೆ. ಸ್ವಲ್ಪ ತಗೊಂಡ್ರೆ ಸಾಕು, ಸ್ಕಿನ್ ಮಾಯಿಶ್ಚರೈಸ್ ಆಗಿರುತ್ತೆ. ಅಂಡ್ ಪ್ರೀಮಿಯಂ ಕ್ವಾಲಿಟಿ ಸೋಪು, ಗೋಟ್ ಮಿಲ್ಕ್ ಸೋಪು. ಇದು ಸ್ಕಿನ್ ಡ್ರೈನೆಸ್ ಆಗಕ್ಕೆ ಬಿಡಲ್ಲ, ಮಾಯಿಶ್ಚರೈಸ್ ಆಗಿರುತ್ತೆ. ಅಂಡ್ ಪಿಂಪಲ್ಸ್ ಇರೋರಿಗೆಲ್ಲ ಚಾರ್ಕೋಲ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ರೆಡ್ ಸ್ಯಾಂಡಲ್ ಕೂಡ ಸಿಗುತ್ತೆ. ಫೇಸ್ ಪ್ಯಾಕ್. ಪೇನ್ ಆಯಿಲ್, ಮಂಡಿ ನೋವು, ತಲೆನೋವು, ಮೈಕೈ ನೋವು ಎಲ್ಲ ಇದ್ರು ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡ್ಕೊಂಡ್ರೆ ಪೈನ್ ರಿಲೀಫ್ ಆಗುತ್ತೆ. ಹಾಗೆ ಗ್ಯಾಸ್ಟ್ರಿಕ್ಗೆ, ವಾಯುಗೆ ಆ ತರ ಬಂದಿದ್ರು ಕೂಡ ಪೇನ್ ಕಮ್ಮಿ ಆಗುತ್ತೆ.